2001 ನಲ್ಲಿ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇರುತ್ತೆ. ಸಿನಿಮಾದ ಡೈರೆಕ್ಟರ್ ಡಿ ರಾಜೇಂದ್ರ ಬಾಬು ಅವರು, ನಾಯಕ ಉಪೇಂದ್ರ ಅವರು. ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇರುತ್ತೆ. ಆ ಕ್ಯಾರೆಕ್ಟರ್ ಗೆ ಹೊಸ ಮುಖ ಹುಡುಕಕ್ಕೆ ಶುರು ಆಗ್ತಾರೆ. ಆ ವಿಷಯ ದರ್ಶನ್ ಅವ್ರಿಗೆ ಗೊತ್ತಾಗುತ್ತೆ. ದರ್ಶನ್ ಅವರು ಆ ಸಿನಿಮಾದ ಡೈರೆಕ್ಟರ್ ಮಿಸ್ಟರ್ ಡಿ ರಾಜೇಂದ್ರ ಬಾಬು ಸರ್ ನ ಮೀಟ್ ಮಾಡಕ್ ಬರ್ತಾರೆ. ರಾಜೇಂದ್ರ ಬಾಬು ಅವರ ಅಸೋಸಿಯೇಟ್ ಹೋಗಿ ನಿಮ್ಮನ್ನ ಹುಡ್ಕೊಂಡು ಆ ಹುಡುಗ ಬಂದಿದ್ದಾನೆ ಅಂತ ಹೇಳ್ತಾರೆ. ಆಗ ಆ ಕಾರ್ನರ್ ಅಲ್ಲಿ ನಿಂತಿರೋ ದರ್ಶನ್ ಅವ್ರನ್ನ ಕರೀತಾರೆ. ದರ್ಶನ್ ಅವರು ಬರ್ತಾರೆ, ಅವ್ರನ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ. ನಂತರ ದರ್ಶನ್ ಅವರು, ನೀವು ಮಾಡ್ತಾ ಇರೋ ಚಿತ್ರದಲ್ಲಿ ಯಾವ್ದೋ ಒಂದು ಪಾತ್ರಕ್ಕೆ ಹೊಸ ಮುಖನ ಹುಡುಕ್ತಾ ಇದ್ರಂತೆ, ಆ ಪಾತ್ರನ ನಾನ್ ಮಾಡಬಹುದಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಡೈರೆಕ್ಟರ್ ಹೇಳಿದ್ದು, ಆ ಪಾತ್ರಕ್ಕೆ ನೀನ್ ಸೂಟ್ ಆಗಲ್ಲಪ್ಪ, ನೋಡೋಣ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೋಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಏನಾದ್ರೂ ಆತರ ಅವಕಾಶ ಇದ್ರೆ ಖಂಡಿತ ನಿಮ್ಮನ್ನ ಕರೆಸ್ತೀನಿ ಅಂತಾರೆ. ದರ್ಶನ್ ಅವರು ಹೋದ್ಮೇಲೆ ಆ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ನ ಕೇಳೋದು, ಯಾಕಂದ್ರೆ ಆ ಪಾತ್ರನ ಈ ಹುಡುಗನ್ ಕೊಡಬಹುದಾಗಿತ್ತಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಡೈರೆಕ್ಟರ್ ಏನ್ ಹೇಳ್ತಾರೆ ಅಂದ್ರೆ, ತೂಗದೀಪ ಶ್ರೀನಿವಾಸ್ ಮಗ ಕಣೋ, ಅವ್ರಿಗೆ ಹೇಗೋ ಚಾನ್ಸ್ ಸಿಕ್ಬಿಡುತ್ತೆ ಬಿಡು, ಪವಿತ್ರ ಲೋಕೇಶ್ ಅವ್ರ ತಮ್ಮಣ್ಣ ನಾಳೆ ಸೆಟ್ ಬರಕ್ ಕೇಳಿದೀನಿ, ಅವ್ರಿಗೆ ಆ ಪಾತ್ರ ಕೊಡೋಣ ಅಂತ ಹೇಳ್ತಾರೆ. ದರ್ಶನ್ ಅವರು ತೂಗದೀಪ ಶ್ರೀನಿವಾಸ್ ಸರ್ ಮಗ ಅಂತ ಎಲ್ರಿಗೂ ಗೊತ್ತು, ಅದರಿಂದ ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಸುಳ್ಳು.